ಯಾಕೋ ಏನಾಯ್ತು? ಬೆಕ್ಕ ಅಡ್ಡ ಬಂತು, ಹೋಗ್ಬಾರ್ದು, ಅಪ್ಶಕುನ. ಲೈ, ಬೆಕ್ಕಡ್ಡ ಬಂದ್ರೆ ಹೆಂಗೋ ಅಪ್ಶಕ್ನ? ಹೈ, ಎಲ್ಲದಕ್ಕೂ ಕ್ವಶನ್ ಮಾಡ್ಬೇಡ. ದೊಡ್ಡವ್ರು ಅವಾಗಿಂದ ಮಾಡ್ಕೊಂಡ್ ಬಂದಿರೋ ಪದ್ಧತಿ. ಮುಂದೆ ಹೋದ್ರೆ ಏನಾದ್ರೂ ಅನಾಹುತ ಆಗುತ್ತೆ ಅಂತ, ಅದಕ್ಕೆ ಒಂದ್ 5 ನಿಮಿಷ ನಿಲ್ಸೋಗ್ಬೇಕು. ಅಲ್ಲ ಕಣೋ, ಮುಂದೆ ಆಗೋ ಅನಾಹುತದಿಂದ ನಮ್ಮನ್ ಕಾಪಾಡಿದೆ. ಹಂಗಾರೆ ಶುಭ ಶಕುನ ಅಲ್ವೇನೋ ದೇವ್ರು ಅಂತ ಕೈ ಮುಗಿ. ನೋಡೋ ಮಗ, ಯಾರು ದೇವ್ರು ನೋಡಿಲ್ಲ, ಯಾವ ರೂಪದಲ್ಲಿ ಬರ್ತಾನೆ ಅಂತಾನೂ ಗೊತ್ತಿಲ್ಲ. ಆ ಬೆಕ್ಕಿಂದ ನಮ್ ಜೀವ ಉಳಿದಿದೆ ಅಂದ್ರೆ ಅದೇ ಅಲ್ವೇನೋ ದೇವ್ರು. ಪ್ರಕೃತಿಗೆ ಪ್ರಾಣಿಗಳಿಗೆ ತೊಂದರೆ ಕೊಡ್ತಾನೆ ಇದೀವಿ. ಮರಗಳನ್ನ ಕರೆದು ದೇವಸ್ಥಾನ ಕಟ್ತೀವಿ, ಪ್ರಾಣಿಗಳನ್ನ ದೇವ್ರಿಗೆ ಅಂತ ಬಲಿ ಕೊಟ್ಟು ಅವ್ರ ಹೆಸರು ನಾವು ತಿಂತೀವಿ. ನಮ್ಗೆ ಹೆಂಗ್ ಬೇಕೋ ಹಂಗ್ ಮಾಡ್ಕೊಂಡು ಇದೆಲ್ಲ ಪ್ರಕೃತಿ ನಿಯಮ ಅಂತ ಹೇಳ್ತೀವಿ. ಮೊದಲು ನಾವು ಬದಲಾಗಬೇಕು. ನಿಜವಾದ ಅಪಶಕ್ನಗಳು ನಾವು. ಪ್ರಕೃತಿ ಪ್ರಾಣಿಗಳು ನಮ್ಮ 2 ಕಣ್ಣಿದ್ದಂಗೆ. ನಾವೆಷ್ಟು ಜೋಪಾನಾಗಿ ನೋಡ್ಕೊಂತೀವೋ ಅಷ್ಟೇ ಜೋಪಾನವಾಗಿ ನಮ್ಮನ್ನ ನೋಡ್ಕೊಳ್ಳುತ್ತೆ. ನಾಳೆ ರೋಡಲ್ಲಿ ಆ ಬಂದು ಎಡೆ ಎತ್ಕೊಂಡು ನಿಂತ್ಕೊಳ್ಳುತ್ತೆ, ಅವಾಗ ಏನ್ ಮಾಡ್ಲಿ? ಹೋಗ್ ಬಗ್ಬಿಡು. ನಿಮ್ಮಂತವ್ರಿಗೆ ಹೇಳ್ತೀನಲ್ಲ, ಕೂತ್ಕೊಳ್ಳೋ ಹಿಂದೆ.